ನಮಸ್ತೆ, ನಾನು ಚೇತನಾ ಭಟ್, ಮೈಸೂರಿನಿಂದ. ವರಹ ಲೋಕದಿಂದ ಬರಹ ಲೋಕಕ್ಕೆ ಈ ಕಾಯಿನ್ ಶೋನ ಕೊನೆಯ ಸಂಚಿಕೆ ಇದು. ನಾನು ಪ್ರತಿ ಸಂಚಿಕೆಯನ್ನು ನೋಡ್ಕೊಂಡು ಬರ್ತಾ ಇದ್ದೀನಿ. ಈಗ ಈ ಕೊನೆಯ ಸಂಚಿಕೆಯಲ್ಲಿ ನಮಗೆ ಯಾವ ನಾಣ್ಯಗಳ ಬಗ್ಗೆ ತಿಳಿಸಿಕೊಡ್ತಾರೆ ಅಂತ ನೋಡೋಣ. ಸ್ನೇಹಿತರೆ, ಈಗ ನಾನು ತೋರಿಸುವಂತಹ ಕಾಯಿನು ಮಿಂಟಿಂದಲೇ ಬಂದದ್ದಾದರೂ, ಸರ್ಕಾರದಿಂದಲೇ ಬಂದದ್ದಾದರೂ ಅದು ಯಾವುದೇ ರೀತಿಯ ಅದಕ್ಕೆ ಮುಖಬೆಲೆ ಇಲ್ಲ. ಕಾರಣ ಇದು ಪಂಚತಂತ್ರದ ಕಥೆಯನ್ನು ಆಧರಿಸಿ ಮಿಂಟ್ ಮಾಡಿದಂತಹ ಕಾಯಿನ್. ನೋಡಿ, ಈ ರೀತಿ ಇರುತ್ತೆ. ಇದು ಭಾರತದ ಮೊಟ್ಟ ಮೊದಲ ಕಲರ್ ಕಾಯಿನ್ ಅಂತ ಕೂಡ ಹೇಳ್ತಾರೆ. ಅದರಲ್ಲಿ ಆ ಕತೆಗೆ ಸಂಬಂಧಿಸಿದ ಚಿತ್ರ ಇರುತ್ತೆ, ಮತ್ತು ಕತೆ ಕೂಡ ಇದರಲ್ಲಿ ಇರುತ್ತೆ. ಈ ಕಾರ್ಡಲ್ಲಿ ಪಂಚತಂತ್ರ ಕಾಯಿನ್ ಅಂದರೆ ನೋಡಿ, ಇದು ಕಲರ್ ಕಾಯಿನ್. ನರಿ, ಕಾಗೆ, ಹಾವು, ಈ ಕತೆ. ಕಲ್ಕತ್ತಾ ಮಿಂಟ್, ಇದು ಮಿಂಟ್ ಮಾರ್ಕ್. ಅದೇ ಸಮಯದಲ್ಲಿ ಮತ್ತೂ ಒಂದು ಕಲರ್ ಕಾಯಿನ್ ಬಂತು. ಇದು ಬೆಳ್ಳಿ ಅಲ್ಲ, ಲೋಹದ್ದು. ನೋಡಿ, ಈ ರೀತಿ ಬಾಕ್ಸ್ಗಳಲ್ಲಿ ಬರ್ತಿತ್ತು, ಮಕ್ಕಳಿಗೆ ಆಕರ್ಷಣೀಯವಾಗಿ ಕಾಣಲಿ ಅಂತ. ನೋಡಿ, ಇದು ಕತೆಗೆ ಸಂಬಂಧಿಸಿದಂತಹ ಚಿತ್ರ. ಇದರಲ್ಲಿ ಕತೆ, ಯಾವ ಕತೆ, ಪಂಚತಂತ್ರ ಕತೆಗೆ ಬಹಳಷ್ಟು ಮೌಲ್ಯ ಇದೆ. ಈ ಕತೆ ಅದರಲ್ಲಿರುತ್ತೆ, ಅದನ್ನು ಓದ್ಕೊಳ್ಬಹುದು. ಇದು ನೋಡಿ, ಕಲರ್ ಕಾಯಿನ್. ಇದು ಸಿಂಹ ಮತ್ತು ಮೊಲ, ಆ ಕಾಯಿನ್. ಸಿಂಹ ಮತ್ತು ಮೊಲ. ಇದು ಮಿಂಟ್ ಮಾರ್ಕ್. ಇದು ಕರ್ನಾಟಕದ ಹೆಮ್ಮೆಯ ಕವಿ ಮುದ್ದಣ್ಣ ಅವರ ಸ್ಮರಣಾರ್ಥ. ಅವರಿಗೆ 150 ವರ್ಷನೇ ಜಯಂತಿಗೆ ಇದನ್ನು ಭಾರತ ಸರ್ಕಾರ ಮಿಂಟ್ ಮಾಡಿತು. ನೋಡಿ, ಇವರ ಹೆಸರು ನಂದಳಿಕೆ ಲಕ್ಷ್ಮೀನಾರಾಯಣ್ ಭಟ್ ಅಂತ. ಇವರು ಯಕ್ಷಗಾನ ಕಲಾವಿದರಾಗಿದ್ದರು. ಕನ್ನಡ ಸಾಹಿತ್ಯ ಲೋಕಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಇವರು ನೀಡಿದ್ದಾರೆ. ಯಕ್ಷಗಾನದ ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ ಮುಂತಾದ್ದೆಲ್ಲ ಇವರ ಕೃತಿಗಳು. ವಿಪರೀತ ಅಧ್ಯಯನದಿಂದ ಇವರ ಸಾವು ಸಂಭವಿಸಿತು ಅಂತ ಇವರ ಸಂಬಂಧಿಕರು ನಂಬಿ, ಇವರ ಕಾಲಾನಂತರ ಇವರು ಪ್ರಕಾಶಿತಗೊಳ್ಳದಂತಹ ಸಾಹಿತ್ಯ ಯಾವುದಿತ್ತು ಅದನ್ನು ಅವರು ಪ್ರಕಾಶನಗೊಳಿಸಲಿಲ್ಲ ಅನ್ನುವ ಒಂದು ಮಾತಿದೆ. ತುಂಬ ಅಧ್ಯಯನದಿಂದಾಗಿ ಇವರು ಮೃತಪಟ್ಟರು ಅನ್ನುವಂತಹ ಭಾವನೆ ಅವರ ಸಂಬಂಧಿಕರಾಗಿತ್ತು. ಇವರು ನಮ್ಮ ಕರ್ನಾಟಕದವರು, ಕನ್ನಡ ಕವಿ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಡೆಲ್ಲಿ ವಿಶ್ವವಿದ್ಯಾಲಯ ಅದರ ಕಾಯಿನ್ ಇದು. ನೋಡಿದು ಮುಂಭಾಗ 1922ರಲ್ಲಿ ಇದು ಪ್ರಾರಂಭವಾಯಿತು. ಭಾರತದಲ್ಲಿ ಎಲ್ಲ ವಿವಿಗಿಂತ ಇದು ದೊಡ್ಡದು ಅನ್ನುವ ಹೆಸರು ಇದೆ ಇದಕ್ಕೆ. 8 ಲಕ್ಷ ವಿದ್ಯಾರ್ಥಿಗಳು 550ಕ್ಕೂ ಹೆಚ್ಚಿನ ವಿಷಯದಲ್ಲಿ ಇಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಇಲ್ಲಿ ಕಲಿತವರು ವಿಶ್ವಪ್ರಸಿದ್ಧಿಯಾದ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ. ಇದು ಹಿಂದಿನ ಎಂಬ್ಲೆಮ್ ನೋಡಿ, ರಿವರ್ಸು ಒಂದು ಪುಸ್ತಕ ಇದೆ ಮತ್ತು ಒಂದು ಆನೆಯ ಚಿತ್ರ ಇದೆ. ಡೆಲ್ಲಿ ವಿಶ್ವವಿದ್ಯಾಲಯದಂತಹ ಒಂದು ಸಣ್ಣ ಚಿತ್ರ ಕೂಡ ಅಲ್ಲಿ ಸ್ಥಿತವಾಗಿದೆ. ಇದು ನೋಡಿ, ಬಾಕ್ಸ್ ಕಾಯಿನ್. ಬ್ಲಿಸ್ಟರ್ ಪ್ಯಾಕ್ ಅಲ್ಲ, ಸ್ಟ್ಯಾಂಡ್ ಅಲ್ಲ, ಬಾಕ್ಸಲ್ಲಿ ಬಂದಂಥದ್ದು. ಗುರು ತೇಗ ಬಹದ್ದೂರ್ ಅವರ 400ನೇ ಜಯಂತಿಗೆ ಬಂದಂತಹ ಗುರು ಪರ್ವದ ಕಾಯಿನ್ ಅಂತ ಹೇಳ್ಬೋದು. ಇದನ್ನು ಈ ರೀತಿಯಾಗಿ ಬಾಕ್ಸಲ್ಲಿ ಬರುತ್ತೆ, ಮತ್ತು ಅದರಲ್ಲಿ ವಿವರಗಳೆಲ್ಲ ಈ ರೀತಿಯಾಗಿ ಕೊಟ್ಟಿರ್ತಾರೆ. ನೋಡಿ, ಗುರು ತೇಗ ಬಹದ್ದೂರ್. ಇದರ ಬೆಲೆ, ಮುಖಬೆಲೆ 400 ರೂಪಾಯಿ. ಇದರಲ್ಲಿ ಇರುವಂಥ ಚಿತ್ರ ನೋಡಿ, ಸಿಖ್ಖರ ಧಾರ್ಮಿಕ ಕ್ಷೇತ್ರದ ಚಿತ್ರ ಇದೆ, ಮತ್ತು ಪ್ರಕಾಶ್ ಗುರುಪರ್ವ ಅಂತಲೂ ಈ ಜಯಂತಿಗೆ ಹೇಳ್ತಾರೆ. ಹಿಂಭಾಗವನ್ನು ತೋರಿಸ್ತೇನೆ. ಹಿಂಭಾಗದಲ್ಲಿ 400ರ ಬೆಲೆಯನ್ನು ನೀವು ನೋಡಬಹುದು. ನೋಡಿ, 400 ರೂಪಾಯಿಯ ಬೆಳ್ಳಿ ಕಾಯಿನ್. ಗುರು ತೇಗ ಬಹದ್ದೂರರ 400ನೇ ಜಯಂತಿಯ ಪ್ರಯುಕ್ತ ಭಾರತ ಸರ್ಕಾರ ಮಿಂಟ್ ಮಾಡಿದಂತಹ ಬೆಳ್ಳಿ ಕಾಯಿನ್. ಇದೊಂದು ವಿಶಿಷ್ಟ ರೀತಿಯ ಕಾಯಿನ್. ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ 75ನೇ ವರ್ಷಕ್ಕೆ, ಭಾರತ ಸ್ವಾತಂತ್ರ್ಯವಾಗಿ 75ನೇ ವರ್ಷಕ್ಕೆ ಬಂದಂತಹ ಕಾಯಿನ್. ನೋಡಿ, ಇದು ಬ್ಲಿಸ್ಟರ್ ಪ್ಯಾಕು ಅಲ್ಲ, ಬಾಕ್ಸು ಅಲ್ಲ, ಈ ರೀತಿ ಸ್ಟ್ಯಾಂಡಲ್ಲಿ ಬರ್ತದೆ ಈ ಕಾಯಿನ್.
2, 5, 10 ಮತ್ತು 20ರ ನಾಣ್ಯಗಳಲ್ಲಿ ಇದು ಬಂತು. ಇದು 100 ಮತ್ತು 50ರಲ್ಲಿ ಬರಲಿಲ್ಲ. ಈ ರೀತಿಯಾಗಿ ಬಂತು. ಇದು ಮುಂಭಾಗ, ಇದು ಹಿಂಭಾಗ. ಎಷ್ಟು ಸುಂದರವಾಗಿ ನಾಣ್ಯಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ರಪ್ಪ. ಹಾಗೆ ಹಲವಾರು ವಾರಗಳಿಂದ ನಮಗೆ ಸಂಕ್ಷಿಪ್ತವಾಗಿ ಸುಂದರವಾಗಿ ನಾಣ್ಯಗಳ ಬಗ್ಗೆ ಗೊತ್ತಿಲ್ಲದಿರೋ ಮಾಹಿತಿಗಳನ್ನು ನಮಗೆ ನೀಡಿದ್ದಾರೆ. ಅದಕ್ಕಾಗಿ ನಾವು ಅವ್ರಿಗೆ ಧನ್ಯವಾದ ಹೇಳಲೇಬೇಕು. ಹಾಗೆ ಈ ಸರಣಿಯಲ್ಲಿ ಇದು ಕೊನೆಯ ಸಂಚಿಕೆ ಆಗಿರುತ್ತೆ. ಅಲ್ಪಾವಧಿಯ ಒಂದು ಬ್ರೇಕ್ನ ನಂತರ ಮತ್ತೆ ಮುಂದಿನ ಸರಣಿಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.